ಹಲೋ ಕಸ್ಟಮರ್ಸ್, ನನ್ನ ಹೆಸರು ಯಶ್ ಅಂತ. ನಾನು ಆಟೋ ಮ್ಯಾಚ್ ಅಂತ ಪಿಲ್ಲೋಸ್ದು ಇನ್ವೆಂಟರು ಪ್ಲಸ್ ಫೌಂಡರು. ಇದು ಬೆಂಗಳೂರಿನ ಕಂಪ್ನಿ. ಸೊ ನಾವು ಈ ಕಂಪ್ನಿ ಸ್ಟಾರ್ಟ್ ಮಾಡಿ ಈಗ ಒಂದು 3 ವರ್ಷ ಆಗ್ತಾಯಿದೆ. ಸೊ ನೋಡಿ, ಇದರಲ್ಲಿ ಏನಂತಂದರೆ 3 ವರ್ಷದಿಂದ ನಾವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿದ್ವಿ. ಪಿಲ್ಲೋ ರಿಲೇಟೆಡ್ ರಿಸರ್ಚ್, ತಲೆದಿಂಬು ಇದು ನಮ್ಮದು ಈ ಥರ ಇರುತ್ತೆ ನಮ್ಮದು ಆಟೋ ಮ್ಯಾಚ್ ತಲೆದಿಂಬುಗಳು. ಸೊ ಈ ಪಿಲ್ಲೋಗಳನ್ನ ಏನಂತಂದರೆ ನಾವು ರಿಸರ್ಚು ಡಿಸೈನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಅಂದರೆ ಅಕ್ರಾಸ್ ದ ವರ್ಲ್ಡ್. ಪ್ರೇಕ್ಷಕರೇ, ನಾನು ಆ್ಯಕ್ಚುಲಿ ಬೇಸಿಕ್ಲಿ ಲಂಡನ್ನಲ್ಲಿದ್ದೆ. ಅಲ್ಲಿ ಒಂದು ಸಿಚುವೇಶನ್ ಏನಾಯಿತು ಅಂತಂದರೆ, ಹೊಸದಾಗಿ ನಾವು ಲಂಡನ್ಗೆ ಹೋಗಿದ್ವಿ ಫ್ಯಾಮ್ಲಿ ಫುಲ್ಲು. ನಾವು ಮನೆ ಸೆಟಪ್ ಮಾಡಬೇಕಾಗಿತ್ತು. ಸೊ ಮನೆ ಸೆಟಪ್ ಮಾಡಬೇಕಾಗಿತ್ತು, ಎಲ್ಲ ಕೊಂಡ್ಕೊಂಡು ಬರ್ತಾಯಿದ್ವಿ. ಪಿಲ್ಲೋ, ಮ್ಯಾಟ್ರಸ್, ಮನೆಗೆ ಬೇಕಾಗಿರೋ ಎಲ್ಲ ರೀತಿ ಸರಕು ಸಾಮಗ್ರಿಗಳು ಎಲ್ಲ ಕೊಂಡ್ಕೊಂಡು ಬರ್ತಾಯಿದ್ವಿ. ಸೊ ಅಲ್ಲಿ ಏನಾಯಿತು ಅಂತಂದರೆ, ಪಿಲ್ಲೋ ತೊಗೊಂಬಂದೆ. ಯೂಶ್ವಲಿ ಏನಾಗುತ್ತೆ ಅಂದರೆ, ನಿಮ್ಗೆ ಗೊತ್ತಿರ್ಬೋದು, ತುಂಬ ಜನ ಅಲ್ಲಿ ಹೋಗಿರೋರಿಗೆ, ಅಲ್ಲಿ ಪಿಲ್ಲೋಗಳು ದೊಡ್ಡ ಪಿಲ್ಲೋಗಳು ಸಿಗುತ್ತೆ. ದೊಡ್ಡ ಪಿಲ್ಲೋಗಳು ಸಿಗುತ್ತೆ. ಆಮೇಲೆ ಬಂದುಬಿಟ್ಟು ತುಂಬ ಸಾಫ್ಟ್ ಇರುತ್ತೆ, ಹೆವಿ ಸಾಫ್ಟ್ ಇರುತ್ತೆ. ದೊಡ್ಡ ಪಿಲ್ಲೋಗಳಿರುತ್ತೆ, ಹೆವಿ ಸಾಫ್ಟ್ ಇರುತ್ತೆ. ಸೊ ಪಿಲ್ಲೋ ಎನಿವೆ ಮನೆಗೆ ಬೇಕಾಗೇ ಇತ್ತು. ಓದೆ, ತೊಗೊಂಡು ಬಂದಾದಮೇಲೆ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಸೊ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಏನಾಯಿತು ಅಂತಂದರೆ, ನನಗೆ ತುಂಬ ಕತ್ತು ಶುರುವಾಯಿತು ನನಗೆ. ನಾನು IT ಇದ್ದಿದ್ದು. ಸೊ ನಂದು ಅಸೈನ್ಮೆಂಟ್ ಮೇಲೇ ನಾನು ಲಂಡನ್ಗೆ ಹೋಗಿದ್ದಿದ್ದು. ಸೊ ತುಂಬ ಪೇಯ್ನು. ಆಮೇಲೆ ಬೆಳಿಗ್ಗೆ ಯೂಶ್ವಲಿ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇವೆಲ್ಲ ತೊಂದರೆ ಬರ್ತಾಯಿತ್ತು. ಆಮೇಲೆ ಪಿಲ್ಲೋ ಚೇಂಜ್ ಮಾಡಿದೆ. ಮೋಸ್ಟ್ಲಿ ಇದೇ ಪಿಲ್ಲೋದೇ ಇರಬೇಕು ತೊಂದರೆ. ನಾನು ಆ್ಯಕ್ಚುಲಿ ಇಂಡಿಯಾದಲ್ಲಿದ್ದಾಗ ಏನಂದರೆ ಸ್ವಲ್ಪ ಹಾರ್ಡ್ ಪಿಲ್ಲೋ ಯೂಸ್ ಮಾಡ್ತಾಯಿದ್ವಿ. ಸೊ ಅಲ್ಲಿ ಹೋಗಿ ಹೊಸ ಪಿಲ್ಲೋಗಳು ಕೊಂಡ್ಕೊಂಡಾಗ ಎಲ್ಲನೂ ಬರೀ ನಮಗೆ ಸಾಫ್ಟ್ ಪಿಲ್ಲೋಗಳೇ ಸಿಗೋದಕ್ಕೆ ಶುರುವಾಯಿತು. ಸೊ ಆಮೇಲೆ ಓಕೆ, ಮೇ ಬಿ ತುಂಬ ಸಾಫ್ಟ್ ಇದೆಯಲ್ಲ, 2 ಪಿಲ್ಲೋ ಯೂಸ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಒಂದ್ರ ಮೇಲೆ ಒಂದು ಪಿಲ್ಲೋ ಇಟ್ಕೊಂಡು ಮಲ್ಕೊಂಡೆ. ಅದು ಬೇರೆ ಥರ ನೋವು ಶುರುವಾಯಿತು. ಅದು ಸ್ಪೈನಲ್ ಕಾರ್ಡ್ ನೋವು ಶುರುವಾಯಿತು. ಸರ್ವಿಕಲ್ ಇದ್ದಿದ್ದು ಸ್ಪೈನಲ್ ನೋವು ಶುರುವಾಯಿತು. ಕತ್ತು ಬಗ್ಸೋಕ್ಕಾಗಲ್ಲ. ಬೆಳಿಗ್ಗೆ ಎದ್ಬಿಟ್ರೆ ನಿಮಗೆ ಸ್ಟಿಫ್ ನೆಕ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ. ಲೆಫ್ಟು ರೈಟು ತಿರ್ಗೋಕ್ಕಾಗಲ್ಲ, ಕತ್ತು ಹಿಡಿದು ಬಿಡುತ್ತೆ, ಸ್ಟಿಫ್ ನೆಕ್ ಆಗ್ತಾಯಿತ್ತು. ಸೊ ಇದೆಲ್ಲ ತೊಂದರೆ ಬರ್ತಾಯಿತ್ತು. ಆಮೇಲೆ ಅಲ್ಲಿ ಒಂದು ಐಡಿಯಾ ಬಂತು, ಹೌದಲ್ವ, ಆ್ಯಕ್ಚುಲಿ ಅಂದರೆ ಇಲ್ಲಿ ತುಂಬ ಪ್ರಾಬ್ಲಮ್ಮು ತುಂಬ ಜಾಸ್ತಿ ಆಗಿರೋದ್ರಿಂದ ನನಗೆ ಲಂಡನ್ನಲ್ಲಿದ್ದಾಗ ಆವಾಗ ಅಯ್ಯೋ ಪಿಲ್ಲೋಗಳು ಸರಿಯಾಗಿ ಸಿಗ್ತಾ ಇಲ್ಲ, ಅದು ಇದು ಅಂತ ಮೈಂಡಿಗೆ ಬಂತು. ಆ್ಯಕ್ಚುಲಿ ಈ ಪ್ರಾಬ್ಲಮ್ ಇಂಡಿಯಾದಲ್ಲೂ ಇದೆ ಅಂತ ಆಮೇಲೆ ನನಗೆ ಇದಾಯಿತು, ಒಂದು ಅರಿವಾಯ್ತು ನನಗೆ. ಸೊ ಅಂದ್ಕೊಂಡೆ ಆವಾಗ, ಓಕೆ, ನಮ್ಮ ಅಸೈನ್ಮೆಂಟ್ ಆದಮೇಲೆ ಇಂಡಿಯಾಗೆ ವಾಪಸ್ ಹೋದರೆ ಸೊ ಪಿಲ್ಲೋ ಒಂದು ಡಿಸೈನ್ ಮಾಡೋಣ ನಾವೇ, ಯಾವುದಾದ್ರೂ ಸ್ವಲ್ಪ ಏನಾದರೂ ಒಂದು ನಮ್ಮದೇ ಇದರಲ್ಲಿ ಮಾಡೋಣ ಐಡಿಯಾದಲ್ಲಿ ಅಂತ. ಬಟ್ ನನಗೆ ಮೈಂಡಲ್ಲಿ ಇದಿತ್ತು ಡಿಸೈನು. ಅಂದರೆ ಎಕ್ಸಾಕ್ಟಾಗಿ ಪಿಲ್ಲೋ ಅಂದರೆ ನಾನು ಅವಾಗ ನನ್ನ ಯೋಚನೆ ಹೆಂಗಿತ್ತು ಅಂತಂದರೆ, ನನಗೆ ನಾನು ಒಂದು ಪಿಲ್ಲೋ ಮಾಡ್ಕೊಬೇಕು ಸಿಂಪಲ್ಲಾಗಿ. ನನಗೆ ಕಂಫರ್ಟಬಲ್ ಆಗಿ ನಾನು ಮಲಗೋದಕ್ಕೆ ನಾನೊಂದು ಪಿಲ್ಲೋ ಮಾಡ್ಕೊಬೇಕು. ಬೇಕಾದರೆ ಅದು ಏನೇ ಆಗಲಿ ನಾನೇ ಬಂದುಬಿಟ್ಟು ಬೇಕಾದರೆ ನಾನೇ ಮನೆಯಲ್ಲೇ ನಾನೆಲ್ಲನೂ ಇದು ಮಾಡಿಕೊಂಡು 2-3 ಪಿಲ್ಲೋ ಅಡ್ಜಸ್ಟ್ ಮಾಡಿ ಕಟ್ ಮಾಡಿ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೆ. ಸೊ ಆವಾಗ ಏನಾಯಿತು ಅಂತಂದರೆ, ಇಂಡಿಯಾಗೆ ವಾಪಸ್ ಬಂದಮೇಲೆ ಡಿಸೈನ್ ಮಾಡೋದಕ್ಕೆ ಶುರು ಮಾಡಿದೆ. ಒಂದು 5-6 ಪಿಲ್ಲೋ ತೊಗೊಂಬಂದೆ, ಒಳ್ಳೊಳ್ಳೆ ಕಂಪ್ನಿಗಳದ್ದು. ಕಟ್ ಮಾಡಿದೆ, ಎಲ್ಲ ಪಿಲ್ಲೋಗಳೆಲ್ಲ ಓಪನ್ ಮಾಡಿ ಎಲ್ಲ ಕಟ್ ಮಾಡಿ ಎಲ್ಲ ಅಂಟಿಸಿ ನಾನೇ ಎಲ್ಲ ಮಾಡಿ ಆದಮೇಲೆ ಒಂದು ಥಿಂಕಿಂಗು ನನಗೇನಾಯಿತು ಅಂತಂದರೆ, ಇಲ್ಲ ಇದನ್ನು ಯಾಕೆ ಇದು ಆ್ಯಕ್ಚುಲಿ ಒಂದು ಒಳ್ಳೆ ಪಿಲ್ಲೋನೇ ಮಾಡಿಬಿಟ್ಟು ಮಾರ್ಕೆಟಿಗೆ ಬಿಟ್ಟರೆ ಹೆಂಗಿರುತ್ತೆ ಅಂತ ಅಲ್ಲಿಂದ ಶುರುವಾಗಿರೋದು ಇದು ಆಟೋ ಮ್ಯಾಚ್ ಕಂಪ್ನಿ. ನೀವೇನು ನೋಡ್ತಾ ಇದ್ದೀರಾ, ನಮ್ಮದು ಆಟೋ ಮ್ಯಾಚ್ ಐ ಆಮ್ ದ ಪಿಲ್ಲೋ ಸೈನ್ಸ್ ಅಂತ. ಇದು ಈ ಥರ ಶುರುವಾದ ಒಂದು ಕಂಪ್ನಿ ಪ್ರೇಕ್ಷಕರೇ. ಸೊ ಆವಾಗ ನಾನೇನು ಮಾಡಿದೆ ಅಂದರೆ, ಅನಿಸುತ್ತೆ ಒಂದು 100 ಪಿಲ್ಲೋ ಕೊಂಡ್ಕೊಂಡೆ ನಾನು. 100-200 ಪಿಲ್ಲೋ, 1 ಲಕ್ಷ 1-1.5 ಲಕ್ಷಕ್ಕೆ ಹೋಗಿ ಪಿಲ್ಲೋಗಳು ಕೊಂಡ್ಕೊಂಡ್ಬಂದೆ ಮಾರ್ಕೆಟಲ್ಲಿ. ಎಲ್ಲ ರೀತಿ ಎಲ್ಲ ಅವೈಲಬಲ್ ಪಿಲ್ಲೋಸ್, ಎಲ್ಲ ಟಾಪ್ ಬ್ರ್ಯಾಂಡ್ಸು, ಆಮೇಲೆ ಈವನ್ ಲೋಕಲ್ ಪಿಲ್ಲೋಗಳು, ಎಲ್ಲ ರೀತಿ ಹತ್ತಿ ಪಿಲ್ಲೋಗಳು, ಎಲ್ಲ ಪಿಲ್ಲೋಗಳನ್ನೂ ಕೊಂಡ್ಕೊಂಡ್ಬಂದ್ಬಿಟ್ಟು ಟ್ರಯಲ್ಸ್ 2 ವರ್ಷ ಬರೀ ಟ್ರಯಲ್ಸೇ ಮಾಡಿದ್ದು. ಏನು ಅದನ್ನು ಈ ಥರ ಡಿಸೈನ್ ಮಾಡಿ ಆ ಥರ ಡಿಸೈನ್ ಮಾಡಿ ಎಲ್ಲ ಮಾಡ್ತಾಯಿದ್ದೆ. ನಾನು ನಿಮಗೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಪ್ರೇಕ್ಷಕರೇ ನೋಡಿ, ಇದು ನಾನೊಂದು ಆಯ್ತು ಅನಿಸುತ್ತೆ ಒಂದು 4 ವರ್ಷ ಆಯ್ತು. ಇದು ನಂದು ಫಸ್ಟ್ ಡಿಸೈನ್. ಇದು ನಾನು ಈ ಥರ ಡಿಸೈನ್ ಮಾಡಿದ್ದು ಫಸ್ಟು. ನೀವು ನೋಡ್ಬೋದು, ಎಲ್ಲ ಕಟ್ ಮಾಡಿ ಎಲ್ಲ ಪೇಸ್ಟ್ ಮಾಡಿ ಎಲ್ಲ ಮಾಡಿದ್ದೀನಿ. ಮಾಡಿ ಸೊ ಇದನ್ನು ನಾನೊಂದು ತಿಂಗಳು ಯೂಸ್ ಮಾಡಿದೆ ನಾನು. ಆ್ಯಕ್ಚುಲಿ ನಾನು ಈ ಪಿಲ್ಲೋನ ಯೂಸ್ ಮಾಡಿ ಆದಮೇಲೆ ಇಲ್ಲ ಇದರಲ್ಲೂ ಏನೋ ತೊಂದರೆ ಇದೆ, ಇದು ನೋಡಿ ರೆಕ್ಟ್ಯಾಂಗಲ್ ಇದೆ, ಇದೂ ಸೇಮ್ ರೆಕ್ಟ್ಯಾಂಗಲ್ಲೇ. ಇಲ್ಲಲ್ಲ ಇದು ಇನ್ನೂ ಸ್ವಲ್ಪ ಏನೋ ಇಂಪ್ರೂವ್ಮೆಂಟ್ ಬೇಕಲ್ಲ ಅಂತ ಅನ್ನಿಸ್ತು. ಆಮೇಲೆ ಮತ್ತೆ ಬಂದುಬಿಟ್ಟು ನೆಕ್ಸ್ಟ್ ಬೇರೆ ಡಿಸೈನ್ ಮಾಡಿದೆ ನೋಡಿ. ಸೊ ಇದೊಂದು ಡಿಸೈನ್ ಮಾಡಿದೆ ನಾನು.
ಈ ಡಿಸೈನಲ್ಲಿ ಏನಿದೆ ಅಂದರೆ ರೆಕ್ಟ್ಯಾಂಗಲ್ ಇಲ್ಲ, ಸ್ವಲ್ಪ ಹಾಫ್ ಮೂನ್ ಶೇಪ್ ಇದೆ, ಅರ್ಧ ಚಂದ್ರಾಕೃತಿ ಆಯಿತಾ, ಇದೆ ಹಾಫ್ ಮೂನ್ ಶೇಪ್ ಇದೆ. ಸೊ ಇದರಲ್ಲಿ ನನಗೆ ಕಂಫರ್ಟ್ ಜಾಸ್ತಿ ಅಂತ ಅನ್ನಿಸ್ತು. ಲೆಫ್ಟ್ ಟು ರೈಟು ಟರ್ನ್ ಆದಾಗ ನಮ್ಮ ಶೋಲ್ಡರು ಇದ್ರ ಕೆಳಗಡೆ ಹೋಗುತ್ತೆ ನೋಡಿ. ಈಗ ನಾವು ಈ ಥರ ಮಲಗಿರ್ತೀವಿ, ಈ ಥರ ಕಂಫರ್ಟಬಲ್ ಆಗಿ, ಈ ಥರ ಲೆಫ್ಟ್ ಟು ರೈಟು ಹೋದಾಗ ಶೋಲ್ಡರ್ ಕೆಳಗಡೆ ಹೋಗುತ್ತೆ. ಆ್ಯಕ್ಚುಲಿ ಹೋಗಬೇಕು, ಯಾಕೆ ಅಂತಂದರೆ ಶೋಲ್ಡರು ನಮ್ಮದು ರೆಕ್ಟ್ಯಾಂಗಲಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಇದು ರೆಕ್ಟ್ಯಾಂಗಲ್ ಪಿಲ್ಲೋ, ಇದರಲ್ಲಿ ನಾವು ಹಿಂಗೆ ಮಲಗಿದಾಗ ಇಲ್ಲಿ ಆ್ಯಕ್ಚುಲಿ ಗ್ಯಾಪ್ ಬರುತ್ತೆ, ದೊಡ್ಡ ಗ್ಯಾಪ್ ಬರುತ್ತೆ ಆಯಿತಾ. ಅದೇ ಈ ಥರ ಈ ಹಾಫ್ ಮೂನ್ ಶೇಪ್ ಪಿಲ್ಲೋಲಿ ಅದು ಗ್ಯಾಪ್ ಬರೋಲ್ಲ, ಈ ಗ್ಯಾಪ್ಸು ಬರೋಲ್ಲ ನೋಡಿ, ಈ ರೈಟ್ ಟು ಲೆಫ್ಟ್ ತಿರುಗಿದಾಗ. ಸೊ ಆಮೇಲೆ ಏನು ಮಾಡಿದೆ, ಇದನ್ನೆಲ್ಲ ಸ್ಟಿಚಿಂಗ್ ಮಾಡಿದೆ, ನೀವು ನೋಡಿರ್ಬೋದು ಇದೆಲ್ಲ ಸ್ಟಿಚಿಂಗ್ ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ಇದೆಲ್ಲ ಸ್ಟಿಚಿಂಗ್ ಮಾಡಿದೆ, ಮತ್ತು ಗಮ್ ಹಾಕಿ ಅಂಟಿಸಿದೆ, ಮತ್ತು ಇದಕ್ಕೆಲ್ಲ ಇದು ಸ್ಪಾಂಜ್ ಕಟ್ ಮಾಡೋದು ನಾನು ನಿಮ್ಗೊಂದು ಹೇಳ್ತೀನಿ. ಸ್ಪಾಂಜ್ ಕಟ್ ಮಾಡೋದು ಅಂದರೆ ತುಂಬ ಕಷ್ಟದ ಕೆಲಸ. ಕಟ್ಗೆ ಈಸಿ ಕಟ್ ಮಾಡ್ಬೋದು, ಮೆಟಲ್ ಕಟ್ ಮಾಡ್ಬೋದು, ಸ್ಪಾಂಜ್ನ ನೀವು ಒಂದೇ ಒಂದು ಇದರಲ್ಲಿ ಕಟ್ ಮಾಡೋದು ತುಂಬ ಕಷ್ಟ ಆಯಿತಾ. ಬಟ್ ಎನಿವೆ ಅದಕ್ಕೆಲ್ಲ ಮಿಷನರೀಸ್ ನಾನೇ ಕೊಂಡ್ಕೊಂಡ್ಬಂದೆ, ಮನೇಲಿ ಇಟ್ಕೊಂಡೆಲ್ಲ ಮಾಡಿದೆ. ಸೊ ಆದಮೇಲೆ ಈ ಶೇಪ್ ಬಂತು. ಸೊ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು, ಓಕೆ ಏನೋ ಒಂದು ಮೈಂಡಲ್ಲಿರೋದು ಬರ್ತಾ ಇದೆ ಶೇಪು ಅಂತ, ಫೈನ್. ಆಮೇಲೆ ಬಂದ್ಬಿಟ್ಟು ಇದನ್ನು ಒಂದು ತಿಂಗಳು ಯೂಸ್ ಮಾಡಿದೆ, ಇನ್ನೂ ಇಂಪ್ರೂವ್ಮೆಂಟ್ ಬೇಕು ಅಂತ ಅನ್ನಿಸ್ತು. ಆಮೇಲೆ ತುಂಬ ದೊಡ್ಡದಾಯಿತು, ಇದೆಲ್ಲ ಶೇಪ್ಸ್ ಇವೆಲ್ಲ ತುಂಬ ದೊಡ್ಡದಾಗೋಯ್ತು ಇದು. ಈಗ ಏಕೆಂದರೆ ಬೇರೆ ಬೇರೆ ಪರ್ಸ್ನಾಲಿಟಿ ಅವ್ರು ಯೂಸ್ ಮಾಡ್ತಾರೆ, ಅದೆಲ್ಲ ಇದಾಗುತ್ತಲ್ವ. ಸೊ ಆಮೇಲೆ ಏನು ಮಾಡಿದೆ, ಇನ್ನೂ ಒಂದು ಪಿಲ್ಲೋ ಡಿಸೈನ್ ಮಾಡಿದೆ. ಇದು ಆಲ್ಮೋಸ್ಟ್ ನಂದು ಫೈನಲ್ ಡಿಸೈನ್ ಅಂತ ಅನ್ಬೋದು ನೀವು. ನೋಡಿ ಇದೆಲ್ಲ ನಾನೇ ಕೈಯಲ್ಲಿ ಕಟ್ ಮಾಡಿರೋದು, ಇದೆಲ್ಲನೂ ನಾವು ಈ ತೆಂಗಿನಕಾಯಿ ತುರಿಯೋದು ಇದು ಇರುತ್ತಲ್ಲ ಅದರಲ್ಲೆಲ್ಲ ಇದು ಮಾಡಿರೋದು ಶೇಪ್ಸ್ ನಾನು ಆಯಿತಾ. ಸೊ ಇದೆಲ್ಲ ಶೇಪ್ಸ್ ಎಲ್ಲ ಮಾಡಿಕೊಂಡು ಮಾಡಿ ಇದೊಂದು ಬಂತು. ಬಟ್ ಶೇಪ್ ಬಂದ್ಬಿಡ್ತು, ಅಂದರೆ ನಂದು ಐಡಿಯಾ ಹೆಂಗಿತ್ತು ಅದೇ ಥರ ಶೇಪ್ ಬಂತು. ಫೈನಲ್ ಆಗಿ ಮತ್ತೆ ನಾನು ಡಿಸೈನರ್ಸ್ ಹತ್ರ ಹೋದೆ. ಏನು, ನಾವು ಕಂಪ್ಯೂಟ್ರಲ್ಲಿ ನಾವು ಕ್ಯಾಡ್ ಡಿಸೈನರ್ಸ್ ಅಂತ ಹೇಳ್ತೀವಲ್ಲ, ಸೊ ಕ್ಯಾಡ್ ಡಿಸೈನರ್ಸ್ ಹತ್ರ ಹೋಗ್ಬಿಟ್ಟು ನಾನು ಇದನ್ನೇ ಸೇಮ್ ಪಿಲ್ಲೋನ ಡಿಸೈನ್ ಮಾಡಿದೆ. ಇದರಲ್ಲಿ ಅಡಿಷನ್ ಏನು ಮಾಡಿದೆ ಅಂತಂದರೆ, ಇಲ್ಲೊಂದು ವಿ ಶೇಪ್ ಬೇಕಾಗಿತ್ತು ನನಗೆ, ಈ ಥರ ಒಂದು ವಿ ಶೇಪು, ಇದು ಸರ್ವಿಕಲ್ ಬೋನ್ಸ್ಗೆ ಸಪೋರ್ಟ್ ಮಾಡೋದಕ್ಕೆ. ಸೊ ಇಲ್ಲಿಗೆ ಬಂತು. ಆಮೇಲೆ ಈ ಮಾರ್ಕ್ಸ್ ನೋಡ್ಬೋದು ನೀವು, ಇದು ವೆಂಟಿಲೇಷನ್ ಬೇಕು ಅಂತ ಅನ್ನಿಸ್ತು. ಪಿಲ್ಲೋ ಹೀಟ್ ಆಗುತ್ತೆ, ಹೀಟ್ ಆಗಬಾರ್ದು, ಈ ಬಿಸಿಲು ಕಾಲದಲ್ಲೆಲ್ಲ ಹೀಟ್ ಆಗುತ್ತೆ, ಬಾಡಿಗೂ ಹೀಟ್ ಆಗ್ಬೋದು. ಅದಕ್ಕೆ ಇದೆಲ್ಲ ಮಾರ್ಕ್ಸ್ ಮಾಡಿಕೊಂಡು ಮತ್ತು ಕ್ಯಾಡ್ ಡಿಸೈನ್ ಕಂಪ್ಯೂಟರಲ್ಲಿ ಡಿಸೈನ್ ಮಾಡಬೇಕಾದ್ರೆ ನಾನು ಫೈನಲ್ ಆಗಿ ಈ ಡಿಸೈನು ಬಂತು ನೋಡಿ. ಈಗ ಇದು ನಂದು ಫೈನಲ್ ಡಿಸೈನು. ಈಗ ನಮ್ಮ ಮಾರ್ಕೆಟಲ್ಲಿ ಈಗ ನಾವು ಸೇಲ್ಸ್ಗಿರೋದು ಇದೆ, ಇದು ಡಿಸೈನು. ಸೊ ನನಗೇನು ಅನ್ನಿಸ್ತು ಅಂತಂದರೆ ಪ್ರೇಕ್ಷಕರೇ, ಸೊ ಇಷ್ಟೊಂದೆಲ್ಲನೂ ಈಗ 2-3 ವರ್ಷ ಇದ್ರ ಮೇಲೆ ಕಷ್ಟಪಟ್ಟಿದ್ದೀನಿ, ಟೈಮ್ ಹಾಕಿದ್ದೀನಿ, ತುಂಬ ಇದರಲ್ಲಿ ಹಣನೂ ಹೋಗಿದೆ ನಂದು ಇನ್ವೆಸ್ಟ್ಮೆಂಟು. ಸೊ ನನಗೇನು ಅನ್ನಿಸ್ತು ಅಂದರೆ ಇದನ್ನ ಪೇಟೆಂಟ್ ಮಾಡಿಸ್ಲೇಬೇಕು. ಈ ಡಿಸೈನ್ ಇದೇ ಥರ ಡಿಸೈನು ಇನ್ಫ್ಯಾಕ್ಟ್ ನಾಟ್ ಓನ್ಲಿ ಇನ್ ಇಂಡಿಯಾ, ಅಕ್ರಾಸ್ ದ ವರ್ಲ್ಡ್ ನಾನು ಚೆಕ್ ಮಾಡಿದೆ. ನಾನು ಆ್ಯಕ್ಚುಲಿ ಎಲ್ಲ ತುಂಬ ಓಡಾಡಿದ್ದೀನಿ, ಎಲ್ಲೂ ನೋಡಿದ್ರು ಈ ಡಿಸೈನ್ದಿಲ್ಲ, ಅಂದರೆ ಇದೇ ಥರ ಡಿಸೈನ್ದು ಪಿಲ್ಲೋಸ್ ಇಲ್ಲ. ಸೊ ನನಗೇನು ಅನ್ನಿಸ್ತು ಅಂದರೆ ಒಂದು ಇಂಟರ್ನ್ಯಾಷನಲ್ ಪೇಟೆಂಟ್ ಫೈಲ್ ಮಾಡೋಣ ಅಂತ. ಪೇಟೆಂಟ್ ಫೈಲ್ ಆಗಿದೆ, ನಮ್ಮ ಪೇಟೆಂಟ್ ಫೈಲು ಆಕ್ಸೆಪ್ಟ್ ಆಗಿದೆ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ನಮ್ಮ ಪೇಟೆಂಟ್ ಫೈಲ್ ಆಕ್ಸೆಪ್ಟ್ ಆಗಿದೆ, ವೆರಿ ಇಂಪಾರ್ಟೆಂಟ್ ಥಿಂಗ್. ಇನ್ನೂ ಪೇಟೆಂಟ್ ಇಶ್ಯೂ ಆಗಿಲ್ಲ, ಯೂಶ್ವಲಿ ಇಟ್ ಟೇಕ್ಸ್ ಲೈಕ್ 3 to 4 years ಟೈಮ್. ಸೊ ಇಟ್ಸ್ ಇನ್ ವೆರಿ ಅಡ್ವಾನ್ಸ್ ಸ್ಟೇಜಸ್. ಸೊ ಆಕ್ಸೆಪ್ಟ್ ಆಗಿಬಿಡುತ್ತೆ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ. ಸೊ ಇದಕ್ಕೆ ಈ ಡಿಸೈನ್ಗೆ ಪೇಟೆಂಟ್ ಮಾಡಿಸಿದ್ದೀವಿ. ಆಮೇಲೆ ಬಂದ್ಬಿಟ್ಟು ನಾನು ನಿಮಗೊಂದು ತುಂಬ ಇಂಪಾರ್ಟೆಂಟ್ ವಿಷಯ ನಾನು ಹೇಳಬೇಕು ಅಂತ ಅನ್ಕೊತಾ ಇದ್ದೀನಿ. ಏನಂದರೆ ಇಡೀ ಇಂಡಿಯಾದಲ್ಲಿ ಡಿಸೈನ್ನ ಪೇಟೆಂಟ್ ಫೈಲ್ ಮಾಡಿರೋವಂಥದ್ದು ಇದೊಂದೇ ಪಿಲ್ಲೋ, ಆಟೋಮ್ಯಾಚ್, ನಮ್ಮ ಪಿಲ್ಲೋ ಮಾತ್ರ ಡಿಸೈನ್ ಪೇಟೆಂಟ್ ಆಗಿರೋದು, ಇನ್ಯಾರ್ದೂ ಇಲ್ಲ. ಆಮೇಲೆ ಅಕ್ರಾಸ್ ದ ವರ್ಲ್ಡ್ ಪ್ರೇಕ್ಷಕರೇ, ಫುಲ್ ಪ್ರಪಂಚದಲ್ಲಿ ಒಂದು 10ರಿಂದ 15 ಪಿಲ್ಲೋಗಳಿಗೆ ಪೇಟೆಂಟ್ ಇದೆ ಆಲ್ರೆಡಿ. ಅದರಲ್ಲಿ 99% ಅಮೆರಿಕನ್ ಡಾಕ್ಟರ್ಸು ಪ್ಲಸ್ ಜಪಾನೀಸ್ ಡಾಕ್ಟರ್ಸ್, ಇವರಿಬ್ಬರೇ ಪೇಟೆಂಟ್ಗಳು ಫೈಲ್ ಮಾಡಿರೋದು. ಏನಂದರೆ ಡಾಕ್ಟ್ರುಗಳು ಅವರವರೇ ಮನೆಗಳಲ್ಲಿ ಏನೋ ಡಿಸೈನ್ ಮಾಡಿ ಏನೋ ಮಾಡಿ ಮತ್ತು ಅವರೇ ಪೇಟೆಂಟ್ ಫೈಲ್ ಮಾಡಿಸಿ ಎಲ್ಲ ಮಾಡ್ಕೊಂಡಿದ್ದಾರೆ. ಇದು ಅಮೆರಿಕನ್ಸು ಮತ್ತು ಜಪಾನೀಸು. ಇಂಡಿಯನ್ ನಾನೊಬ್ಬನೇ ಇಡೀ ಇಂಡಿಯಾದಲ್ಲಿ ಪೇಟೆಂಟ್ ಫೈಲ್ ಮಾಡಿರೋದು ಪಿಲ್ಲೋಗೆ ಡಿಸೈನ್ ನಾನೊಬ್ಬನೇ, ವಿತೌಟ್ ಲೈಕ್ ಮೆಡಿಕಲ್ ಬ್ಯಾಕ್ಗ್ರೌಂಡ್, ನಾನ್ ಮೆಡಿಕಲ್ ಬ್ಯಾಕ್ಗ್ರೌಂಡಿಂದ ಆಯಿತಾ. ಬಟ್ ನೀವು ಇದ್ರ ಬಗ್ಗೆ ಇದು ಮಾಡ್ಕೊಬೇಕಾಗಿಲ್ಲ, ಏಕೆಂದರೆ ನಾವು ಅದಕ್ಕೆ ಯಾವ್ಯಾವ ಥರ ಟೆಸ್ಟ್ ಮಾಡಬೇಕು, ಟ್ರಯಲ್ಸ್ ಮಾಡಬೇಕು, ಎಲ್ಲ ಟ್ರಯಲ್ಸ್ ಮುಗಿದಿದೆ, ಎಲ್ಲ ಟೆಸ್ಟ್ ಮುಗಿದಿದೆ ನಮ್ಮ ಹತ್ರ. ಈಗ ಆಲ್ರೆಡಿ ನಾವು ಕಸ್ಟಮರ್ಸ್, ಫಸ್ಟ್ ನಾನು ಬ್ಯಾಂಗ್ಳೂರಿಂದನೇ ಸೇಲ್ಸ್ ಸ್ಟಾರ್ಟ್ ಮಾಡಿರೋದು. ನಮ್ಮ 1,000 ಕಸ್ಟಮರ್ ಇದ್ದಾರೆ ಅಂದ್ಕೊಳ್ಳಿ ಬೆಂಗಳೂರಲ್ಲಿ ಈಗ ನಮ್ಮ ಪಿಲ್ಲೋಗೆ. ನಮ್ಮ ಪಿಲ್ಲೋ ಎಷ್ಟು ಫೇಮಸ್ ಅಂತಂದರೆ, ವೆರಿ ಫಸ್ಟ್ ಟೈಮ್ ನಾನು ಮಾರ್ಕೆಟ್ಗೆ ಹೋದಾಗ 7 days ಮನಿ ಬ್ಯಾಕ್ ಗ್ಯಾರಂಟಿ ಕೊಟ್ಟಿದ್ದೆ. ಸೊ 7 days ಮನಿ ಬ್ಯಾಕ್ ಗ್ಯಾರಂಟಿ ಅಂತಂದರೆ ನೀವು ಪಿಲ್ಲೋ ಕೊಂಡ್ಕೊಂಡೋಗಿ 7 days ಯೂಸ್ ಮಾಡಿ, ನಿಮ್ಮ ಪಿಲ್ಲೋ ಇಷ್ಟ ಇಲ್ಲ ಅಂತಂದರೆ ಜಸ್ಟ್ ಒಂದು ಫೋನ್ ಮಾಡಿ ಅಷ್ಟೇ. ನಮಗೆ ನಮ್ಮ ಹುಡುಗರು ನಿಮ್ಮ ಮನೆ ಹತ್ರ ಬಂದು ಫುಲ್ ದುಡ್ಡು ರೀಫಂಡ್ ಮಾಡಿ ಪಿಲ್ಲೋ ವಾಪಸ್ ತೊಗೊಂಬರ್ತಾರೆ. ಆ ಥರ ಒಂದು ಆಫರ್ ಕೊಟ್ಟಿದ್ದೆ ನಾನು. 1,000 ಪಿಲ್ಲೋ ಸೇಲ್ ಆಗಿತ್ತು. 1,000 ಪಿಲ್ಲೋ ಸೇಲ್ ಆದಮೇಲೆ ಪ್ರೇಕ್ಷಕರೇ, ಇವತ್ತವರೆಗೂ ನಾನು ಹೇಳ್ತಾ ಇರೋದು, ಒಂದು ಪಿಲ್ಲೋ
1500 ಪಿಲೋ ಸೇಲ್ ಮಾಡಿರ್ತೀವಿ. ನಾಟ್ ಇವನ್ ಒನ್ ಪಿಲೋ ಒನ್ ಪಿಲೋ ರಿಟರ್ನ್, ಅಂದರೆ ಒಂದು ಪಿಲೋನು ಬಂದಿಲ್ಲ ವಾಪಸ್. ಸೊ ಅದು ನಂದು ಸಕ್ಸಸ್ ರೇಟ್, ಅಂದರೆ ನಮ್ಮ ಪಿಲ್ಲೋದು ಸಕ್ಸಸ್ ರೇಟ್ ಆ ಥರ ಇದೆ. ಮೋರ್ ಓವರ್ ಅದಾದಮೇಲೆ 85 ಇಯರ್ಸ್ ಓಲ್ಡ್, ಅಂದರೆ 85 ವರ್ಷ ವಯಸ್ಸಾಗಿರೋರ್ಗೂ ನಾವು ಸೇಲ್ ಮಾಡಿದ್ದೀವಿ, ಆಯಿತಾ. ಡಾಕ್ಟರ್ಸ್ಗೆ ಸೇಲ್ ಮಾಡಿದ್ದೀವಿ ನಾವು. ಆಮೇಲೆ ಸರ್ವಿಕಲ್ ಇಶ್ಯೂ ಇರೋವಂಥ ಪೇಷಂಟ್ಸ್ಗೆ ಸೇಲ್ ಮಾಡಿದ್ದೀವಿ. ಬ್ಯಾಕ್ ಪೈನು, ಅಪ್ಪರ್ ಬ್ಯಾಕ್ ಪೈನ್ ಇರೋವಂಥವ್ರಿಗೆ ಸೇಲ್ ಮಾಡಿದ್ದೀವಿ. ಆಮೇಲೆ ನಾವು ಅವ್ರನ್ನ ಫಾಲೋ ಅಪ್ ಮಾಡಿದ್ದೀವಿ. ಎಲ್ಲರಿಗೂ ನಾವು ಯಾರ್ಯಾರಿಗೆ ಇಶ್ಯೂ ಇರೋವಂಥವ್ರಿಗೆ ಸೇಲ್ ಮಾಡಿದ್ದೀವೋ ಅವರೆಲ್ಲರಿಗೂ ಬಂದ್ಬಿಟ್ಟು 50 to 70% ರಿಲೀಫ್ ಇದೆ ನಮ್ಮ ಪಿಲ್ಲೋ ಯೂಸ್ ಮಾಡಿ ಆದಮೇಲೆ. ಬ್ಯಾಕ್ ಪೈನ್, ಅಪ್ಪರ್ ಬ್ಯಾಕ್ ಪೈನ್, ನೆಕ್ ಪೈನ್ ಎಲ್ಲನೂ 50 to 70% ರಿಲೀಫ್ ಇದೆ, ಆಯಿತಾ. ಸೊ ಇದು ಬಂದ್ಬಿಟ್ಟು ನಮ್ಮ ಇನ್ವೆನ್ಷನ್ ಬಗ್ಗೆ ನಾನು ಹೇಳಬೇಕಾಗಿತ್ತು. ಸೊ ನಿಮಗೆ ಆಟೋ ಮ್ಯಾಚ್ ಪಿಲ್ಲೋಸ್, ಅದರಲ್ಲಿ ಫೀಚರ್ಸು ತುಂಬ ಇದೆ ನೋಡಿ. ಇದು ಒಂದು ಈ ಥರ ಗುಂಡಿ ಥರ ಒಂದಿರುತ್ತೆ ಇಲ್ಲಿ ನಮ್ಮ ಡಿಸೈನಲ್ಲಿ. ನಾವು ಮಲಗಿದಾಗ ಬಂದ್ಬಿಟ್ಟು ಕಂಪ್ಲೀಟಾಗಿ ಈ ಥರ ಹೋಗ್ಬಿಟ್ಟು ಲಾಕ್ ಆಗುತ್ತೆ, ನಿಮ್ಮ ತಲೆ ಅಲ್ಲಿ ಲಾಕ್ ಆಗುತ್ತೆ. ಆವಾಗ ಲಾಕ್ ಆದಾಗ ಏನಾಗುತ್ತೆ ಅಂದರೆ ಬ್ಲಡ್ ಫ್ಲೋ ಚೆನ್ನಾಗಾಗುತ್ತೆ, ಡೀಪ್ ಸ್ಲೀಪ್ ಬರುತ್ತೆ ನಿಮಗೆ. ಆಮೇಲೆ ಆ ವಿ ಶೇಪ್ ಏನಿದೆ ಇಲ್ಲಿ, ವಿ ಶೇಪ್ ಹಿಂದೆದು, ಈ ವಿ ಶೇಪ್ ಬಂದ್ಬಿಟ್ಟು ನಿಮ್ಮ ಸರ್ವಿಕಲ್ ಬೋನ್ ಅಂತ ಹೇಳ್ತೀವಿ. 7 ಸರ್ವಿಕಲ್ ಬೋನ್ಸ್ ಇರುತ್ತೆ, 7 ಸರ್ವಿಕಲ್ ಬೋನ್ಸು. ಅದೆಲ್ಲ ಇದ್ರ ಮೇಲೆ ರೆಸ್ಟಿಂಗ್ ಪೊಸಿಷನಲ್ಲಿ ಇರುತ್ತೆ ನೀವು ಮಲಗಿದಾಗ. ಸೊ ಲೆಫ್ಟು ರೈಟು ಮಲಗಿದಾಗ ಏನಾಗುತ್ತೆ ನಿಮಗೆ, ಈ ಥರ ಲೆಫ್ಟು ಇಲ್ಲ ರೈಟ್ ಮಲಗಿದಾಗ ನೀವು ನಿಮಗೆ ಈ ಪ್ಯಾನಲ್ ಮೇಲೆ ಬಂದು ಮಲಗ್ತೀರಾ. ಮತ್ತು ಇಲ್ಲಿ ಹೋಲ್ಸ್ ನೋಡ್ಬೋದು ನೀವು, ಇದು ಸೀತ್ರು ಹೋಲ್ಸು. ಇದು ಬಂದು ವೆಂಟಿಲೇಷನ್ಗೆ, ಏರ್ ವೆಂಟಿಲೇಷನ್ಗೆ ಮಾಡಿದ್ದೀವಿ. ಈ ಏರ್ ವೆಂಟಿಲೇಷನ್ ಆಗುತ್ತೆ ಇದರಲ್ಲಿ. ಪಿಲ್ಲೋ ಕೂಲಾಗಿರುತ್ತೆ, ಈವನ್ ಸಮ್ಮರಲ್ಲೂ ಕೂಲಾಗಿರುತ್ತೆ. ಆಮೇಲೆ ನೀವು ಇಲ್ಲಿ ನೋಡ್ಬೋದು ಪ್ರೇಕ್ಷಕರೇ, ಈ ಥರ ಒಂದು ಕಟ್ ಇದೆ. ಈ ಕಟ್ ಲೆಫ್ಟು ರೈಟು ಮಲಗಿದಾಗ ಶೋಲ್ಡರ್ ಇದ್ರ ಕೆಳಗಡೆ ಹೋಗುತ್ತೆ. ಶೋಲ್ಡರ್ ಬಂದ್ಬಿಟ್ಟು ಮ್ಯಾಟ್ರಸ್ ಮೇಲೆ ಇರುತ್ತೆ. ಇದು ಬಂದ್ಬಿಟ್ಟು ನಿಮ್ಮ ಈ ನೆಕ್ ಏರಿಯಾ, ಜಾ ಲೈನು ಮತ್ತು ಮುಖ ಇದೆಲ್ಲದಕ್ಕೂ ಇದು ಸಪೋರ್ಟ್ ಕೊಡುತ್ತೆ, ಈ ಲೈನ್ ಸಪೋರ್ಟ್ ಕೊಡುತ್ತೆ. ಸೊ ಈ ಅರ್ಧಚಂದ್ರಾಕೃತಿ ಏನು ಹೇಳಿದೆ ನಾನು, ಇದು ಬಂದ್ಬಿಟ್ಟು ನಮ್ಮದು ಈ ಕ್ರೌನ್ ಏರಿಯಾಯಿಂದ, ಇದು ಕ್ರೌನ್ ಏರಿಯಾ ಅಂತ ಹೇಳ್ತೀವಿ. ಆಮೇಲೆ ಶೋಲ್ಡರ್ಸ್, ಇಲ್ಲಿ ಶೋಲ್ಡರ್, ಎಂಡ್ ಆಫ್ ದ ಶೋಲ್ಡರ್ಸ್. ಸೊ ಇದಕ್ಕೆ ಅದು ಫಾರ್ಮ್ ಆಗೋದೇ ಅರ್ಧಚಂದ್ರಾಕೃತಿ, ಅದು ಶೇಪ್ ಇರೋದು ಹಾಫ್ ಮೂನ್ ಶೇಪೇ ಕ್ರಿಸೆಂಟ್ ಶೇಪ್ ಅಂತ ಹೇಳ್ತೀವಿ. ಸೊ ಆ ಕ್ರಿಸೆಂಟ್ ಶೇಪಲ್ಲೇ ನಾನು ಏನಕ್ಕೆ ಮಾಡಿರೋದು ಅಂತಂದರೆ, ನೀವು ಲೆಫ್ಟು ರೈಟು ಟರ್ನ್ ಆಗಿ ಮಲಗಿದಾಗ ಬಂದ್ಬಿಟ್ಟು ನಿಮಗೆ ಇದಾಗಲ್ಲ, ಏನಾಗಲ್ಲ, ಗ್ಯಾಪ್ಸ್ ಬರಲ್ಲ. 0 ಪ್ರೆಷರ್ ಪಾಯಿಂಟ್ ಅಂತ ಹೇಳ್ತೀವಿ ಅದನ್ನು. ಎಲ್ಲಿ ಗ್ಯಾಪ್ಸ್ ಇರಲ್ವಲ್ಲ ಅದು 0 ಪ್ರೆಷರ್ ಪಾಯಿಂಟ್ ಅದು. ಸೊ ಬೇರೆ ಪಿಲ್ಲೋಗಳು ಯೂಸ್ ಮಾಡಿದಾಗ ನಿಮಗೆ ಪ್ರೆಷರ್ ಪಾಯಿಂಟ್ಸು ಇದ್ದೇ ಇರುತ್ತೆ. ಪ್ರೇಕ್ಷಕರೇ, ನಾನು ನಿಮ್ಗೆ ಹೇಳ್ತಾ ಇದ್ದೆ ಈ ಕ್ರಿಸೆಂಟ್ ಶೇಪ್ ಅಂದರೆ ಹಾಫ್ ಮೂನ್ ಶೇಪ್ ಏನಕ್ಕೆ ಬೇಕು ಅಂತ. ಕ್ರೌನ್ ಏರಿಯಾಯಿಂದ ಶೋಲ್ಡರ್ಸ್ಗೆ ಹಾಫ್ ಮೂನ್ ಶೇಪೇ ಫಾರ್ಮ್ ಆಗೋದು. ಪಿಲ್ಲೋಸು ನಮ್ಮದು ಅಂತಲ್ಲ, ಆ್ಯಕ್ಚುಲಿ ಡಿಸೈನ್ ಇರಬೇಕಾಗಿರೋದೇ ಅದು ಕ್ರಿಸೆಂಟ್ ಶೇಪ್, ಹಾಫ್ ಮೂನ್ ಶೇಪಲ್ಲೇ ಇರಬೇಕು. ಆವಾಗಲೇ ಕಂಫರ್ಟ್ ಜಾಸ್ತಿ ಬರುತ್ತೆ ನಾವು ಮಲಗಿದಾಗ. ಸೊ ಆಮೇಲೆ ಇನ್ನೂ ಸ್ವಲ್ಪ ಫೀಚರ್ಸ್ ಇದ್ರದ್ದು ತುಂಬ ಸ್ಪೆಷಾಲಿಟಿ ಇದೆ ಇದರಲ್ಲಿ, ಏನೇನು ತುಂಬ ಇಂಪಾರ್ಟೆಂಟ್ ಫೀಚರ್ಸ್ ಇದೆ, ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಈ ಪಿಲ್ಲೋ ಅಲ್ಲಿ ಬ್ಯಾಕ್ ಸೈಡ್ ನೀವು ನೋಡಿದ್ರೆ ಫ್ಲ್ಯಾಟ್ ಬ್ಯಾಕ್ ಅಂತ ಹೇಳ್ತೀವಿ. ಇದು ಫ್ಲ್ಯಾಟ್ ಇದೆ, ರೌಂಡೆಡ್ ಎಡ್ಜಸ್ಸಲ್ಲಿ ಇಲ್ಲ, ಇದು ಎಲ್ಲೂ ರೌಂಡೆಡ್ ಇಲ್ಲ. ನಾವು ಯಾವ ಪಿಲ್ಲೋ ತೊಗೊಂಡ್ರು ಮಾರ್ಕೆಟಲ್ಲಿ ರೌಂಡೆಡ್ ಎಡ್ಜಸ್ ಇರುತ್ತೆ. ಸೊ ರೌಂಡೆಡ್ ಎಡ್ಜಸ್ ಇದ್ದರೆ ಏನು ತೊಂದರೆ ಅಂತಂದರೆ, ನೀವು ಮಲಗಿರ್ತೀರ, ಈ ಥರ ಇರುತ್ತೆ, ನೀವು ಈ ಥರ ಮಲ್ಕೊತೀರ, ಮಲಗಿದಾಗ ಬಂದ್ಬಿಟ್ಟು ಸ್ಲಿಪ್ ಆಗುತ್ತೆ ಪಿಲ್ಲೋ, ಬಂದ್ಬಿಟ್ಟು ಹಿಂಗೆ ಸ್ಲಿಪ್ ಆಗುತ್ತೆ, ಸ್ಲೈಡ್ ಆಗಿಬಿಡುತ್ತೆ ಮ್ಯಾಟ್ರಸ್ ಮೇಲೆ. ಸೊ ಅದೇ ಫ್ಲ್ಯಾಟ್ ಬೇಸ್ ಇದ್ದರೆ, ಇದ್ರದ್ದು ಬೇಸ್ ಫ್ಲ್ಯಾಟ್ ಇದ್ದು ನೀವು ಎಲ್ಲಿ ಪಿಲ್ಲೋ ಇಟ್ಟಿರ್ತೀರಲ್ಲ ಆ ಪೊಸಿಷನಿಂದ ಅದು ಸ್ಲಿಪ್ ಆಗಲ್ಲ. ನೀವು ಮತ್ತೆ ನಿದ್ದೆಯಲ್ಲಿ ಪಿಲ್ಲೋನ ಹುಡುಕ್ಬೇಕಾಗಿಲ್ಲ. ಯೂಶಲಿ ಏನಾಗುತ್ತೆ ಅಂತಂದರೆ, ಪಿಲ್ಲೋ ಸ್ಲೈಡ್ ಆಗಿಬಿಟ್ರೆ ಆ ಕಡೆ ಈ ಕಡೆ ಸ್ಲಿಪ್ ಆಗಿ ಅಲ್ಲಿ ಇಲ್ಲಿ ಆ ಕಡೆ ಈ ಕಡೆ ಹೋದರೆ ಇಲ್ಲ ಅರ್ಧದಲ್ಲಿ ಮಲಗಿರ್ತೀವಿ, ಇಲ್ಲ ಕೊನೆಯಲ್ಲೆಲ್ಲೋ ಮಲಗಿರ್ತೀವಿ, ಮತ್ತೆ ನಿದ್ದೆಯಲ್ಲಿ ಎಳ್ಕೊಬೇಕು ಪಿಲ್ಲೋನ, ಆ ತೊಂದರೆಗಳು ಬರುತ್ತೆ. ನಮ್ಮ ಪಿಲ್ಲೋಲಿ ಆ ತೊಂದರೆ ಬರಲ್ಲ, ಯಾಕೆಂದರೆ ಅದು ಸ್ಲಿಪ್ ಆಗಲ್ಲ, ಮ್ಯಾಟ್ರಸ್ ಮೇಲೆ ಎಲ್ಲಿಟ್ಟಿರ್ತೀವೋ ಅಲ್ಲೇ ಇರುತ್ತೆ. ಅದೊಂದು ಫೀಚರು ನಮ್ಮದು, ವೆರಿ ಇಂಪಾರ್ಟೆಂಟ್ ಫೀಚರು. ಆಮೇಲೆ ನಿಮಗೆ ನಾನು ಈ ವಿ ಶೇಪ್ ನೀವೇನು ನೋಡ್ತಾ ಇದ್ದೀರಾ, ಈ ವಿ ಶೇಪ್ ಬಂದ್ಬಿಟ್ಟು ಇದು ಇಲ್ಲಿಂದ ಇಲ್ಲಿಗೆ ಒಂದು 5.5 ಇಂಚಸ್ ಇರುತ್ತೆ ಪ್ರೇಕ್ಷಕರೇ. ಇದು 5.5 ಇಂಚು. ಇದು ಏನಂತಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮದು. ಇದು ನೇಪ್ ಏರಿಯಾ ಅಂತ ಹೇಳ್ತೀವಿ ಇದನ್ನು. ಇದು ನೇಪ್ ಏರಿಯಾ ಆದಮೇಲೆ ಇಲ್ಲಿಂದ ಇಲ್ಲಿಗೆ 7 ಸರ್ವಿಕಲ್ ಬೋನ್ಸ್ ಅಂತ ಇರುತ್ತೆ. ಆ 7 ಸರ್ವಿಕಲ್ ಬೋನ್ಸೇ ನಮ್ಮ ಕತ್ತನ್ನ ಇಟ್ಕೊಂಡಿರೋದು. ಸ್ಪೈನಲ್ ಕಾರ್ಡಿಂದ ನಮ್ಮ ಭುಜಗಳ ಮೇಲೆ ನಮ್ಮ ಸ್ಟಿಫಾಗಿ ನಮ್ಮದು ನಿಂತಿದೆ ತಲೆ ಅಂತಂದ್ರೆ ಆ 7 ಸರ್ವಿಕಲ್ ಬೋನ್ಸ್ ಕಾರಣ. ಈಗ ನಾವು ಏನು ಮಾಡ್ತೀವಿ ಅಂತಂದರೆ, ಇಂಗ್ಲೀಷಲ್ಲಿ ಒಂದು ಟೆಕ್ನೆಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಈ ಟೆಕ್ನೆಕ್ ಪ್ರಾಬ್ಲಮ್ ಅಂದರೆ ಟೆಕ್ನಾಲಜಿಕಲ್ ರಿಲೇಟೆಡ್ ಪ್ರಾಬ್ಲಮ್ ಅಂತ. ಏನಕ್ಕೆ, ಡಿಜಿಟಲ್ ಡಿವೈಸಸ್ನ ನಾವು ಇವತ್ತು ಬೆಳಿಗ್ಗೆ ಆದರೆ ಮೊಬೈಲ್ ಯೂಸ್ ಮಾಡ್ತೀವಿ, ಟ್ಯಾಬ್ಗಳು ಯೂಸ್ ಮಾಡ್ತೀವಿ, ಲ್ಯಾಪ್ಟಾಪ್ ಯೂಸ್ ಮಾಡ್ತೀವಿ. ಸೊ ಯಾವುದೇ ಡಿಜಿಟಲ್ ಡಿವೈಸ್ನ ನೀವು ಯೂಸ್ ಮಾಡಬೇಕಾದ್ರೆ ತಲೆ ಸ್ವಲ್ಪ ನಾವು ಈ ಥರ ಬಗ್ಸ್ಕೊಂಡು ಡಿವೈಸ್ ನೋಡ್ತೀವಿ ನೋಡಿ. ಈಗ ಮೊಬೈಲು
ಈಗ ನಾನು ನೋಡ್ತಾ ಇದ್ದೀನಿ ಮೊಬೈಲ್. ಸೊ ಇದನ್ನು ನಾನು ಈ ಥರನೇ ನೋಡೋದು. ಯಾರೂ ಮೊಬೈಲ್ನ ಈ ಥರ ನೋಡಲ್ಲ ಅಲ್ವಾ? ಸೊ ನಾವು ಈ ಥರ ನೋಡ್ತೀವಿ. ಸೊ ಈ ಥರ ನೋಡಿದಾಗ ಏನಾಗುತ್ತೆ ಅಂತಂದರೆ, ಒಂದು ಸೈನ್ಸ್ ಇದೆ ಇದರಿಂದ. ಈಗ ನಂದು ತಲೆದು ವೆಯ್ಟ್ ಅಂದ್ಕೊಳ್ಳಿ, ಹೆಡ್ ವೆಯ್ಟ್ ಬಂದುಬಿಟ್ಟು ಒಂದು 10 kgs ಅಂದ್ಕೊಳ್ಳಿ. ನಾನು ಈ ಥರ ಬಗ್ಗಿ ನೋಡಬೇಕಾದ್ರೆ ನನ್ನ ಸರ್ವಿಕಲ್ ಮೇಲೆ ಪ್ರೆಷರ್ ಇದೆಯಲ್ಲ, ಒಂದು 12 kg ಅಷ್ಟು ಪ್ರೆಷರ್ ಇಲ್ಲಿ ಬೀಳ್ತಾ ಇರುತ್ತೆ ಇದ್ರ ಮೇಲೆ. ನಾನು ಒಂದು 10 ನಿಮಿಷದಲ್ಲೇ 12 kgಗೆ ರೀಚ್ ಆಗಿಬಿಡುತ್ತೆ ಅದು ಪ್ರೆಷರು. ಆಮೇಲೆ ನೆಕ್ಸ್ಟು ನಾನು ಇನ್ನೂ ಒಂದು 1 hour ಹಿಂಗೆ ನೋಡ್ತಾ ಇದ್ದೆ, ಇನ್ನೂ 2 hours ಹಿಂಗೆ ನೋಡ್ತಾ ಇದ್ದರೆ ಆ ಪ್ರೆಷರು 12 kgಯಿಂದ 17 20, 21, 27, 30 kgವರೆಗೂ ಇನ್ಕ್ರೀಸ್ ಆಗುತ್ತೆ. ಎಕ್ಸಾಂಪಲ್ಲು, ಈಗ ನಮ್ಮ IT ಇಂಡಸ್ಟ್ರಿಯಲ್ಲಿ ನಾವೇನಾಗುತ್ತೆ, ನಾವು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ. ಲ್ಯಾಪ್ಟಾಪಲ್ಲಿ ನಾವು ಯಾವಾಗಲೂ ತಲೆ ಈ ಥರ ಬಗ್ಸ್ಕೊಂಡೇ ನೋಡ್ತಾ ಇರ್ತೀವಿ. ದೇರ್ ಇಸ್ ನೋ ಆಪ್ಷನ್. ಈಗ ಸ್ಕ್ರೀನ್ ಇರುತ್ತೆ, ನೀವು ಕೆಲವ್ರೀಗ ಓಕೆ ಸ್ಟ್ರೈಟ್ ಸ್ಕ್ರೀನಿಂಗ್ ನೋಡ್ತೀವಿ, ಆದರೂ ನಿಮ್ಮ ತಲೆ ಬಗ್ಗಿರುತ್ತೆ. ಯಾವತ್ತೂ ನಾವು ಈ ಥರ ವರ್ಕ್ ಮಾಡಲ್ಲ ಯಾರು, ಆಯಿತಾ? ಸೊ ತಲೆ ಬಗ್ಗಿರೋದ್ರ ಕಾರಣ ಏನಾಗುತ್ತೆ, ಸಾಯಂಕಾಲ ಅಷ್ಟೊತ್ತಿಗೆ ನಮಗೆ ಸರ್ವಿಕಲ್ ಮೇಲೆ ಪ್ರೆಷರ್ ಬಿದ್ದು ಒಂದು ಲೆವೆಲ್ಗೆ ನಿಮಗೆ ಆ ಪೇಯ್ನ್ ಶುರುವಾಗಿ ಹೋಗಿರುತ್ತೆ. ಇದು ಯಾವ ಥರ ಪೇಯ್ನ್ ಅಂತಂದರೆ, ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಅಂದರೆ, ಯು ಕ್ಯಾನ್ ಲಿವ್ ವಿತ್ ಇಟ್. ಓಕೆ, ಈಗೇನು ಅದೇನು ನಿಮಗೆ ತಡ್ಕೊಳಕ್ಕಾಗಲ್ಲ, ಹಾಸ್ಪಿಟ್ಲ್ಗೆ ಓಡೋಗ್ಬೇಕು ಅನ್ನೋ ಅಷ್ಟು ಪೇಯ್ನ್ ಇರಲ್ಲ, ಬಟ್ ಪೇಯ್ನ್ ಇದ್ದೇ ಇರುತ್ತೆ, ದಿನ ಪೂರ್ತಿ ಪೇಯ್ನ್ ಇರುತ್ತೆ. ಇದಕ್ಕೆ ಕಾರಣಗಳು ಹಲವಾರಿದೆ. ಈಗ ಸರ್ವಿಕಲ್ ಇಶ್ಯೂ ಅನ್ನೋದು ಬೇರೆ ಬೇರೆ ಕಾರಣಗಳಿಂದ ಬರ್ಬೋದು. ನೋಡಿ, ಈಗ ತುಂಬ ಕಾರ್ ಓಡಿಸೋವಂಥವ್ರಿಗೂ ಸರ್ವಿಕಲ್ ಪೇಯ್ನ್ ಬರುತ್ತೆ, ತುಂಬ 2 wheeler ಓಡಿಸೋವಂಥವ್ರಿಗೆ ಸರ್ವಿಕಲ್ ಪೇಯ್ನ್ ಬರುತ್ತೆ. ಈ ಥರ ಬೇರೆ ಬೇರೆ ಕಾರಣ. ಈಗ ನಿಂತ್ಕೊಂಡು ಕೆಲಸ ಮಾಡೋರು, ಈಗ ಟೀಚರ್ಸ್ ಫಾರ್ ಎಕ್ಸಾಂಪಲ್, ಆಯಿತಾ, ಟೀಚರ್ಸ್ ಜಾಬಲ್ಲಿ ಸರ್ವಿಕಲ್ ಪೇಯ್ನ್ ಬರುತ್ತೆ. ನಿಂತ್ಕೊಂಡು ಮಾಡೋ ಯಾವ ಕೆಲಸ ಇದ್ರೂ ಸ್ವಲ್ಪ ಸರ್ವಿಕಲ್ದು ಇರುತ್ತೆ, ಯಾಕೆಂದರೆ ಅದು ಪ್ರೆಷರ್ ಬೀಳ್ತಾ ಇರುತ್ತೆ ಸರ್ವಿಕಲ್ ಮೇಲೆ. ಸೊ ಸೊಲ್ಯೂಷನ್ ಇದಕ್ಕೆ ಒಂದಂತೂ ಡೆಫಿನೆಟ್ ಮೆಡಿಕಲಿ ಅದಕ್ಕೆ ಬೇರೆ ಬೇರೆ ಥರ ಸೊಲ್ಯೂಷನ್ ಇದೆ. ಅಟ್ ಎ ಪಾಯಿಂಟ್ ಒಂದು ಸ್ಟೇಜ್ ಕ್ರಾಸ್ ಆಗಿಬಿಟ್ರೆ ನೀವು ಯು ಹ್ಯಾವ್ ಟು ಗೋ ಫಾರ್ ಸರ್ಜರಿ. ಒಂದು ಕಾಯಿಲೆ ಹೆಸರಿದೆ ಸರ್ವಿಕಲ್ ಸ್ಪಾಂಡಿಲೋಸಿಸ್ ಅಂತ. ಅದೇನಾದರೂ ಶುರುವಾಗೋದ್ರೆ ನೀವು ಸರ್ಜರಿಗೆ ಹೋಗಬೇಕಾಗತ್ತೆ. ಸರ್ಜರಿ ಇನ್ ಕೇಸ್ ಸರ್ಜರಿ ಲೆವೆಲ್ಗಿಂತೂ ಸ್ವಲ್ಪ ಕಡಿಮೆ ಇದ್ದೀರಾ ಅಂತಂದರೆ ನೀವು ಫಿಸಿಯೋಥೆರಪಿಗೆ ಹೋಗಬೇಕಾಗತ್ತೆ. ಇಲ್ಲ ಕೆಲವು ಯೋಗಲ್ಲಿ ಎಕ್ಸಸೈಸಸ್ ಇದೆ, ಕೆಲವು ಅದಕ್ಕೆ ಸ್ಪೆಸಿಫಿಕ್ ಎಕ್ಸಸೈಸಸ್ ಇದೆ, ಅದನ್ನೆಲ್ಲ ಮಾಡ್ಕೊಬೇಕಾಗತ್ತೆ ನೀವು. ಇದೆಲ್ಲನೂ ಬಂದು ಅಡ್ವಾನ್ಸ್ ಸ್ಟೇಜಸ್. ಈಗ ಈ ಅಡ್ವಾನ್ಸ್ ಸ್ಟೇಜ್ಗೆ ಏನಕ್ಕೆ ಹೋಗೋದು ಅಂತಂದರೆ, ನೀವು ಪೇಯ್ನ ಅಡ್ರೆಸ್ ಮಾಡ್ತಲ್ಲ, ಯು ಆರ್ ನಾಟ್ ಅಡ್ರೆಸ್ಸಿಂಗ್ ದ ಪೇಯ್ನ್. ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್ ಇಮಿಡಿಯೇಟ್ಲಿ ಆ್ಯಂಡ್ ಮೇಕ್ ಎ ಸೊಲ್ಯೂಷನ್. ಅಲ್ಲೇ ನಮ್ಮ ಆಟೋಮ್ಯಾಚ್ ಪಿಲ್ಲೋಸ್ದು ಬಿಗ್ಗೆಸ್ಟ್ ರೋಲ್. ಈಗ ನೀವು ನಮ್ಮ ಪಿಲ್ಲೋ ಯೂಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಆಟೋಮ್ಯಾಚ್ ಪಿಲ್ಲೋಸು ನಿಮ್ಮ ಸರ್ವಿಕಲ್ ಬೋನ್ ಬಂದುಬಿಟ್ಟು ಆ ವಿ ಶೇಪ್ ಮೇಲೆ ಕೂತಿರುತ್ತೆ. ಸರ್ವಿಕಲ್ ಬೋನು ವಿ ಶೇಪ್ ಮೇಲೆ ಕೂತಿರುತ್ತೆ. ನಿಮ್ಮ ಹೆಡ್ ರಿಲ್ಯಾಕ್ಸ್ ಪೊಸಿಷನಲ್ಲಿರುತ್ತೆ. ಲೆಫ್ಟ್ ಟು ರೈಟಲ್ಲಿ ಮಲಗಿದಾಗಲೂ ಬಂದ್ಬಿಟ್ಟು ನೋಡಿ, ಲೆಫ್ಟ್ ಟು ರೈಟ್ ಮಲಗಿದಾಗ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ, ನಾವು ತಲೆ ದಿಂಬು ಬಂದುಬಿಟ್ಟು ತಲೆಗೆ ಮಾತ್ರ ಅಂತ ಅನ್ಕೊತೀವಿ, ಆಯಿತಾ? ತಲೆ ದಿಂಬು ತಲೆಗೆ ಮಾತ್ರ ಅಲ್ಲ, ತಲೆ ದಿಂಬು ನಿಮ್ಮ ನೆಕ್ಗೂ ಸಹ, ಕುತ್ತಿಗೆಗೂ ಸಹ ತಲೆ ದಿಂಬು ಬೇಕು. ಯಾವಾಗ್ಲೂ ತಲೆದಿಂಬು ಅಂದರೆ ಅಷ್ಟೇ, ಈ ಹೆಡ್ ಇಷ್ಟಕ್ಕೆ ಕವರ್ ಆದರೆ ತಲೆದಿಂಬು ಮುಗೀತಷ್ಟೇ ಅಲ್ಲ, ಅದು ನಿಮ್ಮ ಕುತ್ತಿಗೆಗೂ ಕವರ್ ಮಾಡಬೇಕು. ಅದೇ ತಲೆದಿಂಬುದು ಇದು ಏನು ದ ಮೇಯ್ನ್ ಇಂಪಾರ್ಟೆಂಟ್ ರೋಲ್. ನಮ್ಮ ಆಟೋಮ್ಯಾಚ್ ಪಿಲ್ಲೋಸಲ್ಲಿ ಅದು ಆ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ ಅದು. ಸೊ ಈಗೇನು ಇವತ್ತು 8 hours ವರ್ಕ್ ಮಾಡಿದ್ದೀನಿ, ನೆಕ್ ಪೇಯ್ನ್ ಇದೆ ನನಗೆ ಆಲ್ರೆಡಿ. ನಮ್ಮ ಆಟೋಮ್ಯಾಚ್ ಪಿಲ್ಲೋಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಮಲಗಿದ್ರೆ ಆ ಬೆಳಿಗ್ಗೆ ಅಷ್ಟೊತ್ತಿಗೆ ಅದು ನಲಿಫೈ ಆಗುತ್ತೆ, ಅದು ಕ್ಯಾನ್ಸಲೇಷನ್ ಆಗುತ್ತೆ ಆ ಪೇಯ್ನ್. ಸೊ ಬೆಳಿಗ್ಗೆ ಮತ್ತೆ ನೀವು ಯು ಆರ್ ಎ ಫ್ರೆಶ್ ಮ್ಯಾನ್. ಸೊ ನೀವು ಮತ್ತೆ ಬೆಳಿಗ್ಗೆ ನೀವು ಕೆಲಸಕ್ಕೆ ಹೋಗ್ಬೇಕಾದ್ರೆ ಯು ಆರ್ ರೆಡಿ ಟು ವರ್ಕ್, ಆಯಿತಾ? ಆದರೆ ಆ ಪ್ರಾಬ್ಲಮ್ನ ನೀವು ಹಿಂದಿನ ದಿನ ನೀವು ಅಡ್ರೆಸ್ ಮಾಡಿಲ್ಲ ಅಂತಂದರೆ ಮೌಂಟ್ ಅಪ್ ಆಗುತ್ತೆ, ಆ್ಯಡ್ ಅಪ್ ಆಗುತ್ತೆ ಪ್ರಾಬ್ಲಮ್. ಒಂದು ದಿನದಿಂದ ಇನ್ನೊಂದು ದಿನಕ್ಕೆ, ಒಂದು ತಿಂಗಳಿಂದ ಇನ್ನೊಂದು ತಿಂಗಳಿಗೆ, ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ಆ್ಯಡಪ್ ಆಗಿ ಅಡ್ವಾನ್ಸ್ ಸ್ಟೇಜಸ್ ಹೇಳಿದ್ನಲ್ಲ, ಸರ್ವಿಕಲ್ ಸ್ಪಾಂಡಿಲೋಸಿಸ್ ಇರ್ಬೋದು, ಕಂಟಿನ್ಯೂಸ್ ನೆಕ್ ಪ್ರಾಬ್ಲಮ್, ಕುತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಇನ್ನೂ ಒಂದು ತುಂಬ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು ನಿಮಗೆ ಪ್ರೇಕ್ಷಕರೇ, ನೆಕ್ ಪೇಯ್ನಿಂದ ಬೆನ್ನು ನೋವು ಬರುತ್ತೆ. ಅದು ಅಪ್ಪರ್ ಬ್ಯಾಕ್ ಪೇಯ್ನ್ ಇರ್ಬೋದು, ಲೋಯರ್ ಬ್ಯಾಕ್ ಪೇಯ್ನ್ ಇರ್ಬೋದು. ಬಟ್ ಏನಂತಂದರೆ, ಏನಕ್ಕೆ ಅದು ನೆಕ್ ಪೇಯ್ನಿಂದ ಅಪ್ಪರ್ ಬ್ಯಾಕ್ ಲೋಯರ್ ಬ್ಯಾಕ್ ಅಂದರೆ ಸಡನ್ನಾಗಿ ನಮಗೆ ಓಕೆ ಸೊಂಟ ನೋವು ಬರ್ತಾ ಇದೆ ಅಂದರೆ ನಾವು ಓಕೆ ಇದು ಸೊಂಟದ್ದೇನೋ ಪ್ರಾಬ್ಲಮ್ ಅಂತ. ಇದಕ್ಕೆ ಮೇಯ್ನ್ ಅಂತಂದರೆ ಪ್ರೆಷರು ನೀವು ಸರ್ವಿಕಲಿಂದ ಪಾಸ್ ಆಗುತ್ತೆ. ಸರ್ವಿಕಲಿಂದ ನೀವು ಹಾಕಿರೋ ಪ್ರೆಷರ್ ಸರ್ವಿಕಲ್ ಏನು ಮಾಡುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ ಪೇಯ್ನ.
ಟ್ರಾನ್ಸ್ಫರ್ ಮಾಡುತ್ತೆ, ಬೆನ್ನಿಗೆ ಹೋಗುತ್ತೆ, ಲೋಯರ್ ಬ್ಯಾಕ್ ಹೋಗುತ್ತೆ. ಆವಾಗ ಬೆನ್ನು ನೋವು ಬರುತ್ತೆ, ಅಪ್ಪರ್ ಬ್ಯಾಕ್ ಪೇಯ್ನು ಇರುತ್ತೆ, ನಿಮಗೆ ಸರ್ವಿಕಲ್ ಪೇಯ್ನು ಬರುತ್ತೆ. ಆಯಿತಾ? ಅದಕ್ಕೆ ನೀವು ಬಿಡಬಾರ್ದು. ಅದು ಅಂದರೆ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ, ಒಂದು ದಿನದಿಂದ ಇನ್ನೊಂದು ಪೇಯ್ನ್ ಆ್ಯಡಪ್ ಆಗಬಾರ್ದು. ಅದು ಅಲ್ಲೇ ಕ್ಯಾನ್ಸಲೇಷನ್ ಆಗಬೇಕು ಅಂತಂದರೆ ನಮ್ಮ ಆಟೋಮ್ಯಾಚ್ ಪಿಲ್ಲೋಸ್ನ ಯೂಸ್ ಮಾಡಿ. ಆಮೇಲೆ ನೀವು ನನಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಂದು ವಿಡಿಯೋ ಅಲ್ಲಿ ಕೆಳಗಡೆ ನನ್ನ ನಂಬರ್ಸ್ ಇದೆ, ನಮ್ಮ ಕಂಪ್ನಿ ನಂಬರ್ಸ್ ಇದೆ. ಡೈರೆಕ್ಟಾಗಿ ನನ್ನ ಹತ್ರ ಮಾತಾಡ್ಬೋದು ನೀವು. ನಿಮ್ಮ ರಿವ್ಯೂಸ್ ಕೊಡಿ ದಯವಿಟ್ಟು, ನಿಮ್ಮ ಒಪಿನಿಯನ್ ಹೇಳಿ. ನಾವು ತುಂಬ ಕಸ್ಟಮರ್ ಹತ್ರ ಒಪಿನಿಯನ್ ತೊಗೊಳ್ತೀವಿ. ವಿ ಆರ್ ಟೋಟಲಿ ಓಪನ್, ಒಪಿನಿಯನ್ ತೊಗೊಳ್ತೀವಿ. ಆಮೇಲೆ ಬಂದ್ಬಿಟ್ಟು ಇದನ್ನ ಯೂಸ್ ಮಾಡೋದು ಅಷ್ಟೇ. ಒಂದು ವೆರಿ ಇಂಪಾರ್ಟೆಂಟ್ ಕಸ್ಟಮರ್ಸ್. ಈಗ ನಾವು ತುಂಬ ಜನ ನಮ್ಮ ಕಸ್ಟಮರ್ಸ್ ತೊಗೊಂಡಿದ್ದಾರೆ, ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಕೆಲವರು ಆಟೋಮ್ಯಾಚ್ ಪಿಲ್ಲೋಸ್ ತೊಗೊಂಡ್ಬಿಡ್ತಾರೆ, ಬಟ್ ಹೆಂಗೆ ಯೂಸ್ ಮಾಡೋದು ಅಂತ ಅವ್ರಿಗೆ ಗೊತ್ತಿರಲ್ಲ. ಅವ್ರಿಗೆ ನಾರ್ಮಲ್ ಪಿಲ್ಲೋ ಥರ ಯೂಸ್ ಮಾಡಿಬಿಡ್ತಾರೆ. ಅದು ಕೆಲವು ಸಲ ಅಡ್ಜಸ್ಟ್ ಆಗಲ್ಲ ಅದು. ಆಮೇಲೆ ನಮ್ಮ ಹತ್ರ ವಾಪಸ್ ಬಂದಿದ್ದಾರೆ, ಫೋನ್ ಮಾಡಿದ್ದಾರೆ, ನಾವು ಮತ್ತೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕಳಿಸ್ತೀವಿ. ದಯವಿಟ್ಟು ನಮ್ಮದು ಹೌ ಟು ಯೂಸ್ ಆಟೋಮ್ಯಾಚ್ ಪಿಲ್ಲೋಸ್ ಅಂತ ಒಂದು ವಿಡಿಯೋ ಇದೆ. ಆ ವಿಡಿಯೋನ ನೀವು ಇನ್ ಕೇಸ್ ಆಟೋಮ್ಯಾಚ್ ಪಿಲ್ಲೋಸ್ ನೀವು ಪರ್ಚೇಸ್ ಮಾಡಿದ್ದೀರಾ ಇವತ್ತು ಅಂದರೆ ಆ ವಿಡಿಯೋನ ಫಸ್ಟ್ ನೋಡಿ. ಅದು ನೋಡಿ ಆದಮೇಲೆ ಆಟೋಮ್ಯಾಚ್ ಪಿಲ್ಲೋಸ್ನ ಯೂಸ್ ಮಾಡಿ. ಏನಾದರೂ ತೊಂದರೆ ಇದ್ದರೂ ನೀವು ಕಾಮೆಂಟಲ್ಲಿ ನೀವು ಹಾಕಿ, ಆಮೇಲೆ ಪ್ಲಸ್ ನಮಗೆ ಡೈರೆಕ್ಟಾಗಿ ಕಾಲ್ ಮಾಡಿ. So we are always open for any kind of suggestions and advices. Thanks so much. Thank you, ಪ್ರೇಕ್ಷಕರೇ. Automatch pillows, world's best pillow. Comes with handy carry bag. An original invention of Blue Jay Labs. Blue Jay Labs, Bangalore. Patent filed number. You see all the benefits, features of our pillows. So we have 3 categories of pillows for 3 categories of body shapes. For all types of body shapes. Let me show you how Automatch pillows look. This is Automatch pillows type 1. We have 4 types of Automatch pillows. Seven cervical bone support design. Halo area for headlock system. For straight sleeping position. Half moon crescent shape, flat base for anti-slide. So anti-slide design. Pillow cover, pure 100% cotton pillow cover, heat resistant, good for health. Automatch pillows comes with 2 free pillow covers. Density, this one is 9 kg density. Automatch pillows comes with 3 category of densities: 9 kg, 11 kg and 13 kg. You can see the resilience. Air ventilation system is built into the pillow. It always keeps the pillow cool. Inside trimmed edges for shoulder resting space, for creating shoulder resting space. Extended edges for neck support. Crescent shape.
crescent shape for 0 pressure points.